ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಬೊಂಬಾಟಾಗಿದ್ದೀನಿ. ನೀವು ಎಲ್ಲ ಮಸ್ತಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆದಮೇಲೆ, ತುಂಬ ತಿಂಗಳಾದಮೇಲೆ ಇವತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಿದ್ದೀನಿ. ಯಾವುದು ಅಂತ ಅಂದರೆ, ಇವಾಗ ಆಲ್ರೆಡಿ ಟೈಮು 2:50 ಆಗಿದೆ. ಫಸ್ಟ್ ಟೈಮು ನಾನು ಕೆಲಸದ ಮೇಲೆ ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ. ಸೊ ಈ ಸೀರೀಸು ಹೈದ್ರಾಬಾದ್ ಸೀರೀಸ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಮಂಜಾ ಮಾಡೋಣ. ನಾನು ಅಲ್ಲೆಲ್ಲೆಲ್ಲಿ ಹೋಗ್ಬೋದು, ಏನೇನು ಮಾಡ್ಬೋದು, ಒಂಚೂರು ಟೈಮ್ ವೇಸ್ಟ್ ಮಾಡಿದೆ ನಿಮಗೂ ತೋರಿಸ್ತೀನಿ. ಬನ್ನಿ, ನೀವು ನನ್ನ ಜೊತೆ ಇರಿ. ಇವಾಗ ಸದ್ಯಕ್ಕೆ ಕ್ಯಾಬ್ ಬರುತ್ತೆ, ಕ್ಯಾಬ್ ಒಂದು ಬುಕ್ ಆಗಿದೆ. ಬನ್ನಿ ಹೋಗೋಣ ಏರ್ಪೋರ್ಟ್ಗೆ. ಏರ್ಪೋರ್ಟ್ ದಾರಿನಲ್ಲಿ ತೋರಿಸ್ತೀನಿ ನಿಮಗೆ. ಅಂತೂ ಇಂತೂ ಎಷ್ಟು ಟೈಮ್ ಆಗಿಲ್ಲ, 40 ಮಿನಿಟ್ಸ್ ಆಗಿದೆ. ಏರ್ಪೋರ್ಟ್ ರೋಡಿಗೆ ಬಂದು ಏರ್ಪೋರ್ಟಿಗೆ ಬಂದೆ. ನೋಡ್ಬೋದು ಏರ್ಪೋರ್ಟ್ನ, ನನ್ನ ಲಗ್ಗೇಜು. ಸೊ ಬನ್ನಿ ಹೋಗೋಣ, ಚೆಕ್ಇನ್ ಆಗೋಣ. ಚೆಕ್ಇನ್ ಟೈಮ್ ಏನು ನೋಡೋಣ, ನೋಡ್ಬಿಟ್ಟು ಹೋಗೋಣ. ಬನ್ನಿ ಫಸ್ಟ್ ಚೆಕ್ಇನ್ ಮಾಡೋಣ ನಮ್ಮ ಲಗ್ಗೇಜ್ನ. ಬನ್ನಿ, ಚೆಕ್ಇನ್ ಮಾಡಾದ್ಮೇಲೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆ. ನೋಡಿ, ನಾರ್ಮಲ್ ಡಿಪಾರ್ಚರ್ಸು ಎಷ್ಟು ರಶ್ ಇದೆ ಓಕೆನಾ ಗೇಟ್ಗಳಲ್ಲಿ. ಬನ್ನಿ, ನಾನು DG ಆ ಥರ ಅದು ಎಂಟ್ರೆನ್ಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಇದು DG ಆ ಥರ ಎಂಟ್ರಿ ನೋಡಿ, ಎಷ್ಟು ಕಮ್ಮಿ ಜನ. ಸ್ಕ್ಯಾನ್ ಮಾಡಿದ್ರೆ ನೀವು ಎಂಟ್ರಿ ಆಗ್ಬೋದು ಒಳಗೆ. ಇಲ್ಲಿ ನಾನು ಇಲ್ಲೇಕೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ನನಗೆ ಇವಾಗ ಗೊತ್ತಾಗಿದ್ದೇನು ಅಂದರೆ, ಬೋರ್ಡಿಂಗ್ ಬಂದು 5 ಗಂಟೆಗೆ ಸ್ಟಾರ್ಟ್ ಓಕೆನಾ. ಇವಾಗ ಇನ್ನೂ ಬಂದು 4:15. ನಾನು ಇಲ್ಲಿ ಬಂದಿರೋದು 4 ಗಂಟೆಗೆ ಬಂದಿದ್ದೀನಿ. ಸೊ 1 ಅವರ್ ಇಲ್ಲಿ ಕಾಯ್ತಾ ಇದ್ದೀನಿ. ನೋಡಿ, ನನ್ನ ಹಿಂದೆ ಸಬ್ವೇ ಅದು ಇದು ಎಲ್ಲ ಇದೆ. ಬಟ್ ನಂಗೆ ಅಲ್ಲಿ ಹೋಗೋಕ್ಕೆ ಧೈರ್ಯ ಇಲ್ಲ. ಏನಕ್ಕೆ ಅಂದರೆ ನಿಮ್ಗೆ ಗೊತ್ತು, ಎಕ್ಸ್ಪೆನ್ಸಿವ್, ಮೋಸ್ಟ್ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆಲ್ಲ ಇದಿಲ್ಲ. ಆ್ಯಂಡ್ ಕಾಯ್ತಾ ಇದ್ದೀವಿ ನಾವು. ನೋಡಿ, ನೀವು ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಕಾಯ್ತಾ ಕೂತಿದ್ದೀನಿ. ಗೇಟು ಓಪನ್ ಮಾಡಿದಾಗ ನಾವು ಒಳಗೆ ಹೋಗೋಣ. ಅಲ್ಲಿ ನಾನು DG ಹತ್ರ ತೋರಿಸೋದ್ನಲ್ಲ, ಸೊ ಅಲ್ಲಿಂದ ಒಳಗೆ ಹೋಗೋಣ. ನೋಡೋಣ ಈ ಸಲ ಹೆಂಗಿರುತ್ತೆ ಅಂತ, ಹೌ ಇಸ್ ದ ಲುಕ್ ಆ್ಯಂಡ್ ಫೀಲ್ ಅಂತ. ಯಾಕೆಂದರೆ ಯಾವಾಗಲೂ ಈ ಬೋರ್ಡಿಂಗ್ ಪಾಸ್ ತೋರಿಸಿ ಎಲ್ಲ ಹೋಗೋದು ಗೊತ್ತೇ ಇದೆ, ನಾರ್ಮಲ್ ಅದು. ಈ ಸಲ DG ಹತ್ರನಲ್ಲಿ ಹೋಗೋಣ, ನೋಡೋಣ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್, ಅಥವಾ ಪ್ರೋಸೆಸ್ ಏನು ಡಿಫ್ರೆಂಟು ಅಂತ. ಆಮೇಲೆ ಅದು ತೋರ್ಸೋಕ್ಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಡೆಫಿನೆಟ್ಲಿ ಹೇಳ್ತೀನಿ ಓಕೆನಾ. ಸೊ 5 ಗಂಟೆ 5:15 ಹಾಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದರ ತನಕ ಸ್ಟೇ ಟ್ಯೂನ್ಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ವ್ಯೂಸು ಎಲ್ಲ ಸೂಪರಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಬಟ್ ಒಂದೇನು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಅಂದರೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇಲ್ಲ ಕಣ್ರಪ್ಪ. ಒಂದು ಸ್ವಲ್ಪ ಇದು ನೋಡೋರು, ವಿಡಿಯೋ ನೋಡೋರು, ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ರೆಡ್ ಕಲರು, ಅದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಬನ್ನಿ. ನಾವು ಇವಾಗ ಗೇಟ್ ಹತ್ರ 5 ಗಂಟೆಗೆ ಹೋಗೋಣ. ಅದರ ತನಕ ಇಲ್ಲೇ ಕಾಲ ಕಳೆಯೋಣ. ಸೆಕ್ಯೂರಿಟಿ ಚೆಕ್ಕು, ಬೋರ್ಡಿಂಗು ಎಲ್ಲ ಮುಗೀತು. ಇವಾಗ ನಾವು ಫ್ಲೈಟ್ ಕಡೆ ಹೋಗ್ತಾ ಇದ್ದೀವಿ. ಅದೇನೋ ಇಷ್ಟು ಉದ್ದ ಟನಲ್ ಥರ ಇದೆ ನೋಡಿ ಮುಂದೆ. ನಾನೇ ಸೆಕೆಂಡ್ ಆ ಫ್ಲೈಟ್ಗೆ ಎಲ್ಲೋ ಲೈನಲ್ಲಿ. ನಮ್ಮ ಮುಂದೆ ಒಬ್ಬರಿದ್ದಾರೆ. ಫ್ಲೈಟ್ ಒಳಗೆ ಬಂದ್ವಿ. 25D ಓಕೆ, DEF ಇಲ್ಲ. ಹೌದು, ಇದು ನಾವು ಬಂದಿದ್ದು ಫ್ಲೈಟ್ ಇದು. ಒಬ್ಬರು ನಿಂತಿರೋರು ಫಸ್ಟ್ ಹೇಳಿದ್ರು, ಇಲ್ಲ ಇಲ್ಲಿ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ. ಆಮೇಲೆ ಏನು ಪರವಾಗಿಲ್ಲ, ವೀಡಿಯೋ ಮಾಡಿ ಅಂತ ಹೇಳೋದು. ನೋಡಿ ಫ್ಲೈಟ್ ಇಲ್ಲಿದೆ. ಸೊ ಬನ್ನಿ ಹೋಗೋಣ, ನೋಡೋಣ ಹೆಂಗೆ ಏನು ಮುಂದೆ. ಕ್ಯಾಬ್ ಹೆಂಗೆ, ಕ್ಯಾಬ್ ಎಲ್ಲಿ ತೊಗೋಬೇಕು ಅದೆಲ್ಲ ನೋಡೋಣ. ಬನ್ನಿ ಈಚೆ. ನನ್ನ ಮುಂದೆ ಯಾರೂ ಇಲ್ಲ. ಬಸ್ಸನ್ನು ತೋರ್ಸೋನಲ್ಲ, ಬಸ್ಸಿಂದ ಫಸ್ಟ್ ನಾನೇ ಇಳಿದಿದ್ದು. ಆ್ಯಂಡ್ ಇಲ್ಲೂ ಫಸ್ಟ್ ನಾನೇ ಬರ್ತಿರೋದು. ನೋಡಿ ಇಲ್ಲಿ ಬೆಂಗಳೂರು ಬಿಟ್ಟು ಏನು ಬರೋ, ಎಲ್ಲ ಏರ್ಪೋರ್ಟು ಈ ರೇಂಜಲ್ಲಿ ಖಾಲಿ ಹೊಡೆಯುತ್ತೆ. ಯಾರೂ ಇಲ್ಲ ಏರ್ಪೋರ್ಟಲ್ಲಿ. ಅಯ್ಯೋ, ನಾವೇ ಹುಡ್ಕೊಂಡು ಹೋಗ್ಬೇಕಲ್ಲ ಆ ಕಡೆಗೂ.
ಬಂದಿದ ತಕ್ಷಣ ಒಂಥರ ಲೈಟ್ ಹೊಳಿತೀನಲ್ಲ. ಸೊ ಎಕ್ಸಿಟ್ ಆದಮೇಲೆ ಇಲ್ಲಿ ಕ್ಯಾಬ್ ತೊಗೊಂಡೆ ಗಚ್ಚಿಬೌಲಿಗೆ. ಸೊ ಕ್ಯಾಬ್ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಇನ್ನು 1.5 ಅವರ್ ಮಿನಿಮಮ್ ಆಗುತ್ತೆ. ಹೊಟ್ಟೆ ಹಸಿದೋಗಿದೆ. ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ ಹೋಟ್ಲಲ್ಲಿ, ನೋಡಬೇಕು ಈ ಟೈಮಲ್ಲಿ. ಬಟ್ ಹೋಟ್ಲ್ ಇರುತ್ತೆ, ಐ ಮೀನ್ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಹೋಗಿ ನೋಡೋಣ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಹೇಳಿದ್ದೆ, ನಾನು ನಿಮಗೆ ಇದ್ರದ್ದು DG ಆ ಥರದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂತ. ನನಗೇನೋ ಅಷ್ಟೊಂದೇನು ಇದು ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನಾರ್ಮಲಲ್ಲಿ ನಮ್ಮ ಟಿಕೆಟನ್ನು ಮತ್ತು ನಮ್ಮ ID ಕಾರ್ಡನ್ನು ನೋಡ್ತಾರೆ. DG ಆತನಲ್ಲಿ ನಮ್ಮ ಮುಖಾನ ಸ್ಕ್ಯಾನ್ ಮಾಡಿಬಿಟ್ಟು ಇದನ್ನು ನೋಡ್ತಾರೆ ಅಷ್ಟೇ. ಸೊ ಒಳಗಡೆ ಹೋದ್ಮೇಲೆ ಅರ್ಧ ಗಂಟೆ ಕ್ಯೂ ನಿಂತ್ಕೊಂಡಿದ್ದೆ ಆಯಿತು ಬೋರ್ಡಿಂಗ್ ಪಾಸ್ಗೆ, ಅದಕ್ಕೆ ಲಗೇಜ್ ಡ್ರಾಪ್ಗೆಲ್ಲ. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅದಕ್ಕೆ ಮತ್ತು ಇದಕ್ಕೆ ಸಪ್ರೇಟಾಗಿರೋದು ಅಂತ. ಏನೋ ಒಂದು ಹೊಸ ತರ್ತಿದ್ದಾರೆ. ಸೊ ವಿ ಶುಡ್ ಸಿ ಏನಾಗತ್ತೆ ಏನು ಅಂತಷ್ಟೇ. ಅದು ಬಿಟ್ಟು ಇದು ಇದೆ ಏನದು ಹೈದರಾಬಾದ್ ಸಿಟಿ. ಹೈದರಾಬಾದಲ್ಲಿ ಹೆಂಗೆ ನೆಕ್ಸ್ಟ್ ಒಂದಿಷ್ಟು ದಿನ ಹೆಂಗೆ ನಿಮ್ಗಿನ್ನ ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ ಅಂತ. ಬಟ್ ಇದೆ, ಒಂದು ತುಂಬ ದಿನವೇ ಇದೆ ಪ್ಲ್ಯಾನ್ ಇಲ್ಲಿದು. ಸೊ ನೋಡಬೇಕು ಹೆಂಗಾಗತ್ತೆ ಎಲ್ಲೇನಾಗತ್ತೆ ಅಂತ. ಇವತ್ತು ನನಗಂತೂ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ತಿಂಡಿ ತಿಂದ್ಕೊಂಡು ಒಂದು ಸ್ವಲ್ಪ ಶಿಸ್ತಾಗಿ ರೆಸ್ಟ್ ತೊಗೊಂಡು, ಯಾಕೆ ಕರೆಕ್ಟಾಗಿ ನಿದ್ದೆ ಬೇರೆ ಇಲ್ಲ, ಶಿಸ್ತಾಗಿ ರೆಸ್ಟ್ ತೊಗೊಂಡು ಆಮೇಲೆ ಅದು ಹೋಗಬೇಕು. ನೋಡೋಣ ಎಲ್ಲಿಗೆ ಹೋಗ್ಬೋದು, ಏನು ಹೋಗ್ಬೋದು. ಅಲ್ಲೇ ಹೋಟ್ಲನ್ನ ಕೇಳೋಣ ಎಲ್ಲಿಗೆ ಹೋಗ್ಬೋದು ಅಂತ. ಸೊ ಇಷ್ಟು ಇವತ್ತಿನ ಕತೆ, ಇಷ್ಟು ಇಲ್ಲಿ ತನಕದ ಕತೆ. ಬನ್ನಿ ಹೆಂಗೂ ಇದ್ದೇ ಇರಿ ಇಲ್ಲಿ ತನಕ. ನಂದು ಯಾವುದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಓಕೆನಾ? ಅಷ್ಟರಲ್ಲಿ ನಾನು ನಿಮಗೆ ಹೋಟೆಲ್ ತೋರಿಸ್ತೀನಿ. ನನಗೆ ಒಂದು 45 ಮಿನಿಟ್ಸ್ 1 ಅವರ್ ಬೇಕು. ಬಟ್ ನಿಮಗೆ ಪಟ್ ಅಂತ ಬರುತ್ತೆ. ಬಾಯ್ ಬಾಯ್.